ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರು ಡೊನಾಲ್ಡ್ ಟ್ರಂಪ್ ಹೇಗಾದ್ರೂ ಮಾಡಿ ಈ ಸಾರಿ ನೊಬೆಲ್ ಪ್ರಶಸ್ತಿಯನ್ನ ತಾನು ಪಡ್ಕೋಬೇಕು ಅಂತ ಹೇಳಿ. ಹಾಗಾಗಿನೇ ಹೋದಲ್ಲಿ ಬಂದಲ್ಲಿ ಎಲ್ಲ ಹೇಳ್ತಾ ಇದ್ರು ನಾನು ಯುದ್ಧಗಳನ್ನ ನಿಲ್ಲಿಸ್ತಾ ಇದ್ದೀನಿ, ನಾನೊಬ್ಬ ಶಾಂತಿ ದೂತ ಅಂತ ಹೇಳಿ ಸೆಲ್ಫ್ ಪ್ರೊಕ್ಲೈಮ್ಡ್ ಆದಂತಹ ಒಬ್ಬ ಶಾಂತಿ ದೂತನಾಗಿ ಕಾಣಿಸ್ಕೊಳ್ತಾ ಇದ್ರು ಟ್ರಂಪ್. ಎಲ್ಲಾ ಕಡೆನೂ ಕೂಡ ಹೇಳ್ಕೊಳ್ತಾ ಬರ್ತಾ ಇದ್ರು. ಆದ್ರೆ ಈಗ ಟ್ರಂಪ್ಗೆ ನಿರಾಸೆ ಆಗಿದೆ. ಶಾಂತಿ ಪುರಸ್ಕಾರ ನೊಬೆಲ್ ಅನ್ನ ಕೊಡೋದಿಕ್ಕೆ ನಿರಾಕರಿಸಿದ್ದಾರೆ. ಪ್ರಪಂಚದ ಯುದ್ಧಗಳನ್ನ ನಾನೇ ನಿಲ್ಲಿಸಿದ್ದು ಅಂತ ಹೇಳಿ ಟ್ರಂಪ್ ಹೋದಲ್ಲಿ ಬಂದಲ್ಲಿ ಹೇಳ್ಕೊಳ್ತಾ ಬರ್ತಾ ಇದ್ರು. ನಮಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕು ಅಂತಾನೂ ಕೂಡ ಟ್ರಂಪ್ ಮಾತಾಡಿದ್ರು. ಈಗ ನೊಬೆಲ್ ಪ್ರಶಸ್ತಿ ನಿರೀಕ್ಷೆಯಲ್ಲಿದ್ದಂತಹ ಟ್ರಂಪ್ಗೆ ಭಾರಿ ನಿರಾಸೆ ಆಗಿದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ನೊಬೆಲ್ ಪ್ರಶಸ್ತಿ ಕನಸು ಭಗ್ನವಾಗಿದೆ. ಈ ಬಾರಿಯ ಶಾಂತಿ ನೊಬೆಲ್ ಪ್ರಶಸ್ತಿ ಟ್ರಂಪ್ಗೆ ಸಿಕ್ಕಿಲ್ಲ. ಬದಲಿಗೆ ವೆನಿಜುವೆಲಾದ ರಾಜಕಾರಣಿ ವಿಪಕ್ಷ ನಾಯಕಿಯಾಗಿರುವಂತಹ ಮರಿಯಾ ಕೊರಿನಾ ಮಚಾಡೋ ಅವರಿಗೆ ಈ ಬಾರಿಯ ಶಾಂತಿ ಪ್ರಶಸ್ತಿ ಲಭ್ಯವಾಗಿದೆ. ನೊಬೆಲ್ ಪುರಸ್ಕಾರಕ್ಕೆ ಅವರು ಭಾಜನರಾಗಿದ್ದಾರೆ. ಸೊ ಹಾಗಾಗಿ ಟ್ರಂಪ್ ಇವತ್ತು ಬೆಳಿಗ್ಗೆನೂ ಕೂಡ ಟ್ವೀಟ್ ಮಾಡಿದ್ರು, ನಾನೊಬ್ಬ ಶಾಂತಿ ದೂತ, ಎಲ್ಲಾ ಯುದ್ಧಗಳನ್ನ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಯುದ್ಧಗಳಾಗ್ತಾ ಇದೆಯೋ ಅದನ್ನೆಲ್ಲವನ್ನೂ ಕೂಡ ನಿಲ್ಲಿಸೋದ್ರಲ್ಲಿ ನನ್ನ ಪಾತ್ರ ಬಹಳ ಮುಖ್ಯ. ಅದರಲ್ಲೂ ಕೂಡ ನಿಮ್ಮೆಲ್ಲರಿಗೂ ನೆನಪಿರ್ಬೋದು, ಭಾರತ ಪಾಕಿಸ್ತಾನ ನಡುವೆ ನಡೆದಂತಹ ಒಂದಷ್ಟು ಸಂಘರ್ಷ ಏನಿತ್ತಲ್ಲ, ಆ ಸಂಘರ್ಷದ ಸಿಚುವೇಶನ್ ಅಲ್ಲೂ ಕೂಡ ತಮ್ಮ ಬೆಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಬಂದಂತಹ ಟ್ರಂಪ್ ಆಗ್ಲೂ ಕೂಡ ಹೇಳಿದ್ದು ಅದೇನೆ, ನಾನೇ ಇವರಿಬ್ಬರ ನಡುವೆ ಮಾತಾಡಿ ಇವರಿಬ್ಬರನ್ನ ಒಪ್ಪಿಸಿದ್ದು, ಹಾಗಾಗಿ ಇವರಿಬ್ಬರ ನಡುವಿನ ಒಂದು ಯುದ್ಧ ವಿರಾಮಕ್ಕೆ ನಾನೇ ಕಾರಣ, ನಾನೇ ಇವರಿಬ್ಬರ ನಡುವಿನ ಸಂಘರ್ಷವನ್ನ ನಿಲ್ಲಿಸಿದ್ದು, ಯುದ್ಧ ನಿಲ್ಲಿಸಿದ್ದು ಅಂತಲೂ ಕೂಡ ಹೇಳ್ಕೊಂಡು ಬಂದಿದ್ರು. ಅದೇ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇರುವಂತಹ ಯಾವುದೇ ಯುದ್ಧ ಆದರೂ ಕೂಡ ಅಲ್ಲಿಗೆ ಮೂಗು ತೋರಿಸ್ತಾ ಇದ್ದಂತಹ ಟ್ರಂಪ್ ನಾನೇ ಮಾಡ್ತಾ ಇರೋದೆಲ್ಲವೂ ಕೂಡ ಯಾಕೆ ಅಂತ ಹೇಳಿದ್ರೆ ನಾನೊಬ್ಬ ಶಾಂತಿ ದೂತ, ನನಗೆ ಇಡೀ ಪ್ರಪಂಚದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಟ್ರಂಪ್. ಬಟ್ ಅದೆಲ್ಲವೂ ಕೂಡ ಮಾಡ್ತಾ ಇದ್ದಿದ್ದು ಈ ಬಾರಿಯ ನೊಬೆಲ್ ಪ್ರಶಸ್ತಿ ಸಿಗಬೇಕು ಅಂತ. ಇನ್ನು ಮರಿಯಾ ಮಚಾಡೋಗೆ ನೊಬೆಲ್ ಶಾಂತಿ ಪುರಸ್ಕಾರ ಲಭಿಸಿದೆ. ವೆನಿಜುವೆಲಾದ ಮರಿಯಾ ಮಚಾಡೋಗೆ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ವೆನಿಜುವೆಲಾದ ವಿಪಕ್ಷ ನಾಯಕಿಯಾಗಿರುವಂತಹ ಮರಿಯಾ ಮಚಾಡೋ 2025ನೇ ಸಾಲಿನ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಪಾತ್ರರಾಗಿದ್ದಾರೆ ಮರಿಯಾ ಅವರು. ಇನ್ನು ಮರಿಯಾ ಕೊರಿನಾ ಮಚಾಡೋ ಯಾರು? ವೆನಿಜುವೆಲಾದ ವಿಪಕ್ಷ ನಾಯಕಿಯಾಗಿರುವಂತಹ ಇವರು ರಾಜಕಾರಣಿ, ಇಂಡಸ್ಟ್ರೀಸ್ ಎಂಜಿನಿಯರ್ ಆಗಿದ್ದಾರೆ. 2011ರಿಂದ 14ರವರೆಗೆ ಅಸೆಂಬ್ಲಿಯ ಚುನಾಯಿತ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. 2014ರಲ್ಲಿ ರಾಷ್ಟ್ರೀಯ ಅಸೆಂಬ್ಲಿ ಸ್ಥಾನದಿಂದ ತೆಗೆದುಹಾಕಲಾಗುತ್ತೆ. ವೆನಿಜುವೆಲಾದ ರಾಷ್ಟ್ರೀಯ ಅಸೆಂಬ್ಲಿಯ ಚುನಾಯಿತ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ವೆನಿಜುವೆಲಾದ ಪಕ್ಷದ ಸಂಸ್ಥಾಪಕಿ ಮತ್ತು ರಾಷ್ಟ್ರೀಯ ಸಂಯೋಜಕಿಯಾಗಿದ್ದಾರೆ. 2023ರ ಅಕ್ಟೋಬರ್ ಪ್ರಜಾಪ್ರಭುತ್ವ ಚಳವಳಿ ಇತ್ತು, ನಾಯಕಿಯಾಗಿ ಹೋರಾಟವನ್ನು ನಡೆಸಿದ್ದಾರೆ. 24ರಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಕೂಡ ಮಾಡಿದ್ರು. ಇದು ಮರಿಯಾ ಅವರ ಒಂದಷ್ಟು ಹಿನ್ನೆಲೆಯ ಮಾಹಿತಿ, ಯಾವ ರೀತಿಯಾಗಿ ಅವರು ತಮ್ಮನ್ನ ತಾವು ಸಾರ್ವಜನಿಕ ಜೀವನದಲ್ಲಿ ಮತ್ತು ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ರು ಅಂತ ಹೇಳಿ. ವೆನಿಜುವೆಲಾದ ಜನರಿಗೆ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಉತ್ತೇಜಿಸಲು ಮತ್ತು ಸರ್ವಾಧಿಕಾರದಿಂದ ಪ್ರಜಾಪ್ರಭುತ್ವಕ್ಕೆ ನ್ಯಾಯಯುತ ಮತ್ತು ಶಾಂತಿಯುತ ಪರಿವರ್ತನೆಯನ್ನ ಸಾಧಿಸಲು ಅವರು ಹೋರಾಟವನ್ನ ಮಾಡಿದ್ರು. ಅವರ ಹೋರಾಟವನ್ನ ಪರಿಗಣಿಸಿ ಇದೀಗ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಕೊಡಲಾಗಿದೆ. ಆ ಮುಖೇನ ಡೊನಾಲ್ಡ್ ಟ್ರಂಪ್ ಅವರ ಕನಸು ಭಗ್ನವಾಗಿದೆ. ನಾನು ಶಾಂತಿ ದೂತ ಅಂತ ಹೇಳ್ಕೊಳ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಅವರು ನೊಬೆಲ್ ಪ್ರಶಸ್ತಿಯ ಮೇಲೆ ಕಣ್ಣಿಟ್ಟಿದ್ರು. ಹೋದಲ್ಲಿ ಬಂದಲ್ಲಿ ಈಗಾಗಲೇ ಹೇಳ್ದಂಗೆ ತಮ್ಮ ಬಗ್ಗೆ ತಾವೇನೆ ಪೋಟ್ರೆ ಮಾಡ್ಕೊಳ್ತಾ ಇದ್ರು. ಎಲ್ಲಾ ಯುದ್ಧಗಳನ್ನ ನಿಲ್ಲಿಸ್ತೀನಿ, ಮಧ್ಯಸ್ಥಿಕೆಯನ್ನು ವಹಿಸ್ತೀನಿ, ಇಡೀ ವಿಶ್ವದಲ್ಲಿ ಶಾಂತಿಯನ್ನ ಕಾಪಾಡುವಲ್ಲಿ ನಾನೇ ನಂಬರ್ 1 ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಡ್ತಿದ್ರು. ಎಸ್, ವೆನಿಜುವೆಲಾದ ವಿಪಕ್ಷ ನಾಯಕಿ ಮರಿಯಾ ಕೊರಿನಾ ಮಚಾಡೋ ಅವರಿಗೆ ಈ ಬಾರಿಯ ಪ್ರಶಸ್ತಿ ಲಭ್ಯವಾಗಿದೆ. ಇವರೊಬ್ಬ ರಾಜಕಾರಣಿ, ಜೊತೆಗೆ ಇಂಡಸ್ಟ್ರೀಸ್ ಎಂಜಿನಿಯರ್ ಕೂಡ ಇವರು. ಸೊ ಹಾಗಾಗಿ ಈ ಹಿಂದಿನಿಂದಲೂ ಕೂಡ 2002ರಿಂದಲೇ ಅವರು ಸಾರ್ವಜನಿಕ ಜೀವನದಲ್ಲಿದ್ದಾರೆ, ರಾಜಕೀಯ ಜೀವನದಲ್ಲಿದ್ದಾರೆ. ಕಳೆದ 23 ವರ್ಷಗಳಿಂದಲೂ ಕೂಡ ರಾಜಕೀಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಜನಪರ ಹೋರಾಟಗಳು, ಆ ಚಳವಳಿಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಂತಹ ಮರಿಯಾ ಕೊರಿನಾ ಮಚಾಡೋ ಅವರು. ಸೊ ವೆಂಟೆ ವೆನಿಜುವೆಲಾ ಪಕ್ಷದ ಸಂಸ್ಥಾಪಕಿಯೂ ಕೂಡ ಹೌದು. ಲಾಸ್ಟ್ ಟೈಮ್ 2023ರ ಅಕ್ಟೋಬರ್ ಪ್ರಜಾಪ್ರಭುತ್ವ ಚಳವಳಿ ಸಂದರ್ಭದಲ್ಲೂ ಕೂಡ ನಾಯಕತ್ವವನ್ನು ವಹಿಸಿದ್ರು. ಹಾಗೆ ಲಾಸ್ಟ್ ಟೈಮ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಬಟ್ ಈಗ ವಿಪಕ್ಷ ನಾಯಕಿಯಾಗಿದ್ರು. ಯಾಕಂದ್ರೆ ನಿಕೋಲಾಸ್ ಅವರು ಆ ಒಂದು ಚುನಾವಣೆಯಲ್ಲಿ ಗೆದ್ದು ಈಗ ಅಧ್ಯಕ್ಷರಾಗಿದ್ದಾರೆ. ಈ ಸೌತ್ ಅಮೆರಿಕನ್ ಕಂಟ್ರಿ ವೆನೆಜುವೆಲಾ, ಸೊ ಅಲ್ಲಿನ ವಿಪಕ್ಷ ನಾಯಕಿಯಾಗಿ ಸದ್ಯಕ್ಕೆ ಮರಿಯಾ ಕೊರಿನಾ ಮಚಾಡೋ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಶಾಂತಿ ಪ್ರಶಸ್ತಿ ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ, ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಐ ಥಿಂಕ್ ಇಡೀ ಜಗತ್ತು ಕಾಯ್ತಾ ಇದ್ದಂತಹ ಒಂದು ಕ್ಷಣ ಅನ್ಸುತ್ತೆ ಇವತ್ತು. ನೊಬೆಲ್ ಪ್ರಶಸ್ತಿ ಯಾರಿಗೆ ಸಿಗಬಹುದು ಈ ಬಾರಿ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿತ್ತು. ಈ ಹಿಂದೆ ಎಂದಿಗೂ ಕೂಡ ಕೇಳದೇ ಇರುವಂತಹಷ್ಟು ಚರ್ಚೆಗಳು ಬಹುಶಃ ಈ ಬಾರಿ ಇದಕ್ಕೆ ಇತ್ತು. ಯಾಕೆ ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಇದ್ರ ಬಗ್ಗೆ ಬಹಳ ಆಸಕ್ತಿಯನ್ನ ಹೊಂದಿದ್ದು. ಹೋದಲ್ಲಿ ಬಂದಲ್ಲಿ ಬಹುಶಃ ಈ ಸತಿ ಸಿಕ್ಕೇ ಬಿಡುತ್ತೆ, ಶಾಂತಿ ದೂತ ನಾನು, ಎಲ್ಲಾ ಯುದ್ಧಗಳನ್ನು ನಿಲ್ಲಿಸ್ಬಿಡ್ತೀನಿ, ನನಗೆ ಇಡೀ ಪ್ರಪಂಚದಲ್ಲಿ ಶಾಂತಿ ಇರಬೇಕು, ನಾನು ಅದನ್ನು ಬಯಸೋನು ಅಂತ ಹೇಳ್ತಾ ಬರ್ತಿದ್ದವ್ರಿಗೆ ಇವತ್ತು ಮುಖಭಂಗವಾಗಿದೆ.
ಆದ್ರೆ ಇದನ್ನ ಹೇಗೆ ತಗೊಳ್ತಾರೆ ಟ್ರಂಪ್ ಅನ್ನುವಂಥದ್ದು ಬಹಳ ಪ್ರಶ್ನೆಯಾಗಿರುವಂಥದ್ದು ಹರೀಶ್. ಯಾಕಂದ್ರೆ ಗೊತ್ತು ನಿಮಗೂ ಕೂಡ ಅವರ ನಿರ್ಧಾರಗಳು, ಅವ್ರು ತಗೊಳ್ಳುವಂತಹ ಅವ್ರು ಕೊಡುವಂತಹ ಹೇಳಿಕೆಗಳು ಇದೆಲ್ಲವನ್ನೂ ನೋಡ್ತಾ ಇದ್ರೆ ಈಗ ಈ ನೊಬೆಲ್ ಪ್ರಶಸ್ತಿ ಬರ್ದೇ ಇರುವಂಥದ್ದು ಅವರನ್ನು ಎಷ್ಟು ವಿಚಲಿತ ಮಾಡಬಹುದು, ಹೇಗೆ ರಿಯಾಕ್ಟ್ ಮಾಡಬಹುದು ಅಂತ ಹೇಳಿ. ಹೌದು ರೆಹಮಾನ್, ಈಗಾಗಲೇ ಟ್ರಂಪ್ ಹೇಳಿದ್ದಾರೆ 4 ರಿಂದ 5 ಬಾರಿ ನನಗೆ ನೊಬೆಲ್ ಪ್ರಶಸ್ತಿ ಬರಬೇಕಾಗಿತ್ತು, ನಾನು ಅಷ್ಟು ಯುದ್ಧಗಳನ್ನು ನಿಲ್ಲಿಸಿದ್ದೇನೆ, ಮತ್ತೆ ನಾನು ಇದುವರೆಗೆ 7 ಯುದ್ಧಗಳನ್ನು ನಿಲ್ಲಿಸಿದ್ದೇನೆ. ಹಮಾಸ್ ಮತ್ತೆ ಇಸ್ರೇಲ್ ನಡುವೆ ಇತ್ತೀಚೆಗೆ ಆದಂಥ ಒಪ್ಪಂದ ಏನಿದೆ ಇದು ಕೂಡ 8ನೇ ಯುದ್ಧವನ್ನು ನಿಲ್ಲಿಸಿದ ಹಾಗಿದೆ. ಹಾಗಾಗಿ ನನಗೆ ನೊಬೆಲ್ ಪ್ರಶಸ್ತಿ ಬೇಕು ಅನ್ನುವಂಥದ್ದನ್ನ ಬೆಳಗ್ಗೆ ನಿನ್ನೆಯಿಂದನೂ ಕೂಡ ಅವ್ರು ಹೇಳ್ತಾ ಇದ್ರು, ನಿನ್ನೆ ತನಕ ಕೂಡ ಅವ್ರು ಹೇಳ್ತಾ ಇದ್ರು. ಅಂದ್ರೆ ನೊಬೆಲ್ ಪ್ರಶಸ್ತಿ ನನಗೆ ಬೇಕೇ ಬೇಕು, ನಾನೊಬ್ಬ ಅದರಲ್ಲಿ ಬಹಳ ನಾನೇ ಅದಕ್ಕೆ ಅರ್ಹ ವ್ಯಕ್ತಿ ಅನ್ನುವಂಥದ್ದನ್ನ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ಇದುವರೆಗೂ ಕೂಡ ಹೇಳ್ಕೊಂಡಿದ್ದಂಥದ್ದು ಗಮನಿಸಿಲ್ಲ. ಆದ್ರೆ ಟ್ರಂಪ್ ಅವರು 2017ರಲ್ಲಿ ಮೊದಲ ಬಾರಿಗೆ ಅವರು ಅಮೆರಿಕದ ಅಧ್ಯಕ್ಷರಾದಂತಹ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅನೇಕ ಬಾರಿ ಹೇಳಿದ್ರೆ ಒಂದು ಡಜನ್ ಸಂದರ್ಭದಲ್ಲಿ ಅವರು ಈ ಒಂದು ಉಲ್ಲೇಖವನ್ನ ಮಾಡಿರುವಂಥದ್ದು. ಅಂದ್ರೆ ನನಗೆ ನೊಬೆಲ್ ಪ್ರಶಸ್ತಿ ಬೇಕು ಅನ್ನುವಂಥದ್ದು. ಬಹುಮುಖ್ಯವಾಗಿ ಅವರು 2ನೇ ಅವಧಿಯಲ್ಲಿ ಅಮೆರಿಕ ಅಧ್ಯಕ್ಷರಾದ ಬಳಿಕ ಅನೇಕ ಬಾರಿ ಇಂತಹ ಹೇಳಿಕೆಗಳನ್ನು ಅವರು ಕೊಟ್ಟಿದ್ರು. ಹಾಗಾಗಿ ಈ ಬಾರಿ ಯಾರಿಗೆ ನೊಬೆಲ್ ಪ್ರಶಸ್ತಿ ಸಿಗುತ್ತೆ ಅನ್ನುವಂತಹ ಕುತೂಹಲ ಇಡೀ ವಿಶ್ವಕ್ಕೆ ಇತ್ತು. ಇವತ್ತು ಘೋಷಣೆ ಆಗಿದೆ, ವೆನಿಜುವೆಲಾದ ವಿರೋಧ ಪಕ್ಷದ ನಾಯಕಿಯ ಪ್ರಜಾಪ್ರಭುತ್ವದ ಹೋರಾಟವನ್ನ ಗುರುತಿಸಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಕೊಡಲಾಗಿದೆ. ಆದ್ರೆ ಟ್ರಂಪ್ ಅವರು ಹೇಳ್ತಿದ್ರು ಎಲ್ಲಾದ್ರೂ ನನಗೆ ನೊಬೆಲ್ ಪ್ರಶಸ್ತಿ ಸಿಗದೆ ಹೋದ್ರೆ ಇದು ಅಮೆರಿಕಕ್ಕೆ ಮಾಡಿದಂತ ಅವಮಾನ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಜೊತೆಗೆ ನನ್ನ ಹೆಸರು ಏನಾದ್ರೂ ಒಬಾಮಾ ಆಗಿದ್ರೆ ನನಗೀಗಾಗಲೇ 10 ಬಾರಿ ನೊಬೆಲ್ ಪ್ರಶಸ್ತಿ ಸಿಕ್ತಿತ್ತು ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಬರೀ ಕೇವಲ ಇಷ್ಟು ಮಾತ್ರ ಅಲ್ಲ, ಮುಖ್ಯವಾಗಿ ಅಮೆರಿಕ ಅಧ್ಯಕ್ಷರಾಗಿದ್ದಂಥ ಒಬಾಮಾ ಅವರಿಗೆ ಏನು ನೊಬೆಲ್ ಪ್ರಶಸ್ತಿ ಬಂತು, ಅವರು ಯಾವುದೇ ಯುದ್ಧವನ್ನು ನಿಲ್ಲಿಸಿರ್ಲಿಲ್ಲ, ಆದ್ರೆ ನಾನು 7 ಯುದ್ಧಗಳನ್ನು ನಿಲ್ಲಿಸಿದ್ದೇನೆ, ಹಾಗಾಗಿ ನನಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಅವರು ಅನೇಕ ಬಾರಿ ಹೇಳಿದ್ರು, ನಿನ್ನೆ ಕೂಡ ಹೇಳಿದ್ರು, ಇವತ್ತು ಬೆಳಗ್ಗೆ ತನಕ ಕೂಡ ಆ ಒಂದು ಉಲ್ಲೇಖವನ್ನ ಮಾಡಿದ್ರು. ಆದ್ರೆ ಕೊನೆಗೂ ಈಗ ನೊಬೆಲ್ ಪ್ರಶಸ್ತಿ ಘೋಷಣೆ ಆಗಿದೆ. ಟ್ರಂಪ್ ಅವರಿಗೆ ಬಹಳಷ್ಟು ನಿರಾಸೆ ಆಗಿರ್ತಕ್ಕಂಥದ್ದು. ಅವ್ರು ಹೇಳ್ತಿದ್ರು 7 ಯುದ್ಧಗಳನ್ನು ನಿಲ್ಲಿಸಿದ್ದೇನೆ ಅನ್ನುವಂಥದ್ದು. ಅಮೆರಿಕ ಭಾರತ ಹಾಗೂ ಪಾಕಿಸ್ತಾನದ ಯುದ್ಧವನ್ನು ನಿಲ್ಲಿಸಿದ್ದೇನೆ ಅನ್ನುವಂಥದ್ದನ್ನ ಒಂದು 10 ರಿಂದ 15 ಬಾರಿ ವಿಶ್ವದ ಅನೇಕ ದೇಶಗಳಲ್ಲಿ ಹೋಗಿ ಹೇಳಿದ್ರು. ಮತ್ತೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೂ ಕೂಡ ಈ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಜೊತೆಗೆ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಯುದ್ಧ ನಿಲ್ಲಿಸಿದ್ರಾಗಿರ್ಬೋದು, ಜೊತೆಗೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೆದಂತ ಯುದ್ಧವನ್ನು ನಿಲ್ಲಿಸಿದ್ದೇನೆ, ಥೈಲ್ಯಾಂಡ್ ಕಾಂಬೋಡಿಯಾ ನಡುವೆ ನಡೆದಂತ ಯುದ್ಧವನ್ನು ಕೂಡ ನಿಲ್ಲಿಸಿದ್ದೇನೆ. ಹೀಗೆ ಅನೇಕ ದೇಶಗಳಲ್ಲಿ ನಡೆದಂತ ಯುದ್ಧಗಳನ್ನು ನಾನು ನಿಲ್ಲಿಸಿದ್ದೇನೆ. ಹಾಗಾಗಿ ನನಗೆ ಈ ಒಂದು ನೊಬೆಲ್ ಪ್ರಶಸ್ತಿ ಬೇಕೇ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದನ್ನ ನಾವು ಗಮನಿಸಿದ್ದೇವೆ. ಹಾಗಾಗಿಯೇ ಈ ಒಂದು ನೊಬೆಲ್ ಪ್ರಶಸ್ತಿ ಯಾರಿಗೆ ಘೋಷಣೆ ಆಗುತ್ತೆ ಅನ್ನುವಂಥದ್ದನ್ನ ಬಹಳಷ್ಟು ವಿಶ್ವವೇ ಕಾದು ಕುಳಿತಿತ್ತು. ವೆನಿಜುವೆಲಾದ ವಿರೋಧ ಪಕ್ಷದ ನಾಯಕಿ ಅವರು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮಾಡಿದ್ದಕ್ಕೆ ಮಚಾಡೋ ಅವರಿಗೆ ಈ ಒಂದು ವಿಶ್ವದ ಶಾಂತಿ ನೊಬೆಲ್ ಪ್ರಶಸ್ತಿ ಸಿಕ್ಕಿರುವಂತಹದ್ದು. ಬಹು ಮುಖ್ಯವಾಗಿ ಅಮೆರಿಕದ 4 ಅಧ್ಯಕ್ಷರಿಗೆ ಈ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ರೂಸ್ವೆಲ್ಟ್ ಇಂದ ಹಿಡಿದು ವಿಲ್ಸನ್ ಅವರಿಂದ ಹಿಡಿದು ಬರಾಕ್ ಒಬಾಮಾ ಅವರಿಗೆ 4 ನೊಬೆಲ್ ಪ್ರಶಸ್ತಿಗಳು ಸಿಕ್ಕಿರುವಂತಹದ್ದು ಅಮೆರಿಕ ಅಧ್ಯಕ್ಷರಾಗಿದ್ದಂಥವರಿಗೆ. ಟ್ರಂಪ್ ಅವರು ಕೂಡ ನಾನು 5ನೇ ಅಧ್ಯಕ್ಷನಾಗಿ ನೊಬೆಲ್ ಪ್ರಶಸ್ತಿಯನ್ನ ಪಡಿತೀನಿ ಅನ್ನುವಂತಹದನ್ನ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಹೋದಲ್ಲಿ ಬಂದಲ್ಲಿ ಇದನ್ನೇ ಹೇಳ್ತಾ ಇದ್ರು, ಯಾವುದೇ ದೇಶಕ್ಕೆ ಹೋಗ್ಲಿ ನಾನು ಇಷ್ಟು ಯುದ್ಧಗಳನ್ನು ನಿಲ್ಲಿಸಿದ್ದೇನೆ, ಈ ಸಲ ನನಗೆ ನೊಬೆಲ್ ಪ್ರಶಸ್ತಿ ಬಂದೇ ಬರುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ಭಾರತ ಪಾಕಿಸ್ತಾನದ ಯುದ್ಧವನ್ನ ನಿಲ್ಲಿಸಿದಂತಹ ವಿಚಾರವಾಗಿ ಅವರು ಅತಿ ಹೆಚ್ಚು ಬಾರಿ ಹೇಳಿದಂತಹದ್ದು ಇದೇ ವಿಚಾರ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಭಾರತ ಪಾಕಿಸ್ತಾನ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು, ಪಾಕಿಸ್ತಾನದವರು ಇಲ್ಲ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಒಪ್ಪಂದ ಆಗಿ ನಾವು ನಿಲ್ಲಿಸಿದ್ದು, ಇದರಲ್ಲಿ ಅಮೆರಿಕದ ಏನು ವಿಚಾರವೇ ಇಲ್ಲ ಅಂತ ಪಾಕಿಸ್ತಾನವೇ ಹೇಳ್ತಿದ್ರು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಮಾತ್ರ ನಾನೇ ಯುದ್ಧವನ್ನು ನಿಲ್ಲಿಸಿದ್ದು ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಿದ್ರು. ಎಸ್ ಹರೀಶ್, ಥ್ಯಾಂಕ್ ಯು.